ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ
ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ವಿವಾದ ಸೃಷ್ಟಿಸಿದೆ ಈದ್ ಮಿಲಾದ್ ಕಾರ್ಯಕ್ರಮ. ಇದೇ ಶುಕ್ರವಾರ ಹಾಗೆ ಶನಿವಾರ ಬೆಂಗಳೂರಿನಲ್ಲಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಆದರೆ ವಿವಾದ ಇರೋದು ಕಾರ್ಯಕ್ರಮದಲ್ಲ, ಬದಲಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವ ಕೆಲ ವ್ಯಕ್ತಿಗಳ ವಿಚಾರಕ್ಕೆ. ಕಾರ್ಯಕ್ರಮಕ್ಕೆ ಸೌದಿ ಅರೇಬಿಯಾ, ಇರಾಕ್, ಯೆಮೆನ್ ದೇಶಗಳ ಧರ್ಮ ಗುರುಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ವೀಸಾ ನಿಯಮವನ್ನ ಉಲ್ಲಂಘಿಸಿ ಕಾರ್ಯಕ್ರಮಕ್ಕೆ ಇವರನ್ನ ಕರೆಸಿಕೊಳ್ಳಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಯೆಮೆನ್, ಸೌದಿ ಹಾಗೆ ಇರಾಕ್ನಿಂದ ಅತಿಥಿಗಳನ್ನ ಕರೆಸಿಕೊಳ್ತಾ ಇರೋದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವೀಸಾ ನಿಯಮವನ್ನ ಉಲ್ಲಂಘನೆ ಮಾಡಿ ಇವರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದು ಆರೋಪಕ್ಕೆ ಕಾರಣವಾಗ್ತಾ ಇದೆ.